करावली न्यूज नेटवर्क के स्वागत। नाजरीन, इस्तकबाल है आपका करावली न्यूज नेटवर्क की स्पेशल रिपोर्ट में। आज बरोज जुमेरात 12 सितंबर, आलमी यौम जमहूरियत इंसानी जंजीर का एक हिस्सा असिस्टेंट कमिश्नर डॉक्टर नैना यन ने बताया कि ताल्लुका में आलमी यौम जमहूरियत के तौर पर ये क़याम अमल में लाया जा रहा है और ये प्रोग्राम 15 सितंबर को सुबह 9:30 बजे होगा। बीदर से चामराजनगर तक ये इंसानी जंजीर तमाम गांव से गुजरेगी और असिस्टेंट कमिश्नर ने भटकल तालुका एडमिनिस्ट्रेशन बिल्डिंग में प्रेस कॉन्फ्रेंस के जरिए इसकी जानकारी दी। उन्होंने तमाम आवाम से अपील की कि वो बेलूर से भटकल के जुनूबी सरहदी बेल्ट तक जो इंसानी जंजीर बनाई जाएगी इसमें शिरकत करें। उन्होंने कहा कि हाई स्कूल के तलबा से लेकर मुतवस्सित तबके के तलबा खुसूसी तौर पर शामिल होंगे और मुख्तलिफ सकाफती आर्ट ग्रुप्स भी इस प्रोग्राम में हिस्सा लेंगे। बेलूर में एक जुलूस रथ का इस्तकबाल करेगा। इंसानी जंजीर की सहूलत के लिए रथ के जुलूस के दौरान कौमी शाहरा के एक हिस्से को ट्रैफिक के लिए बंद कर दिया जाएगा। उन्होंने कहा कि महकमे पुलिस मुतल्लिका हिफाजती इंतजामात करेगा। एक अंदाजे के मुताबिक इस इंतहाई जदीद इंसानी जंजीर के हर किलोमीटर के लिए 600 अफराद दरकार होंगे। ये थी हमारी आज की रिपोर्ट। वीडियो को आखिर तक देखें और अपनी राय हमारे कमेंट्स बॉक्स में देना न भूलें। तब तक के लिए हमें इजाजत दें। आदाब। ನಮಸ್ಕಾರ। ಇದೇ ಭಾನುವಾರ 15/9/2024 ನ್ಯಾಷನಲ್ ಡೆಮೋಕ್ರೆಟಿಕ್ ಡೇ ಆಚರಿಸಬೇಕು ಅಂತ ನಮ್ಮ ಸರ್ಕಾರದಿಂದ ನಿರ್ದೇಶನದ ಪ್ರಕಾರ ಸಮಾಜ ಕಲ್ಯಾಣ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ, ಅರಣ್ಯ ಜೀವ ಪರಿಸ್ಥಿತಿ ಮತ್ತು ಪರಿಸರ ಇಲಾಖೆ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ, ಉನ್ನತ ಶಿಕ್ಷಣ ಇಲಾಖೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಭಾಗಿತ್ವದಲ್ಲಿ 15ನೇ ತಾರೀಕು ಮಾನವ ಸರಪಳಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಇದು ರಾಜ್ಯಾದ್ಯಂತ ನಡೆಯಲಿದ್ದು ಮಾನವ ಸರಪಳಿ ಒಂದು ರಥ ನ್ಯಾಷನಲ್ ಡೆಮೋಕ್ರೆಟಿಕ್ ಡೇ ಅಂಗವಾಗಿ ಒಂದು ರಥ ಇಡೀ ರಾಜ್ಯವನ್ನು ಸಂಚಾರ ಮಾಡಿಕೊಂಡು ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಆಗಮಿಸಲಿದ್ದು, ಹಳಿಯಾಳ ಮಾರ್ಗವಾಗಿ ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಆಗಮಿಸ್ತಾ ಇದೆ. ಸೊ ನಮ್ಮ ಭಟ್ಕಳ ತಾಲೂಕಿನಲ್ಲಿ ನಾವು ಇದನ್ನ ಅತಿ ಹೆಚ್ಚು ಗಮನವಹಿಸಿ ಮುತುವರ್ಜಿಯಿಂದ ಆಚರಿಸಬೇಕು ಅಂತ, ಎಲ್ಲ ನಾಗರಿಕರು ಭಾಗವಹಿಸಬೇಕು ಅಂತ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ನಾವು ಒಂದು ತಯಾರಿ ಮಾಡ್ಕೊಂಡಿದ್ದೀವಿ. ಈ ಮುಖ್ಯ ಉದ್ದೇಶ ಮಾನವ ಅಂದರೆ ಡೆಮೋಕ್ರಸಿ ಅಂದರೆ ಜನರಿಗೋಸ್ಕರ ಜನರಿಗಾಗಿ ಅನ್ನೋ ಒಂದು ಉದ್ದೇಶನ ಸಾರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮಾನವ ಸರಪಳಿ, ಜನರೇ ಬಂದು ಸರಪಳಿ ಮಾಡಿ ಅಂದರೆ ಹ್ಯೂಮನ್ ಚೈನ್ ಮಾಡಿ ರೋಡ್ ಅದನ್ನು ಸಂಚಾರ ವಾಹನನ ಸ್ವಾಗತ ಮಾಡೋ ಒಂದು ಕಾನ್ಸೆಪ್ಟ್ನಲ್ಲಿ ಈ ಒಂದು ದಿನಾನ ಆಚರಿಸ್ತಾ ಇದ್ದೀವಿ. ಸೊ ಇದಕ್ಕೆ ಪೂರ್ವಭಾವಿಯಾಗಿ ನಾವು ಒಂದು ಮೀಟಿಂಗ್ ಮಾಡ್ಕೊಂಡಿದ್ದೀವಿ. ಭಟ್ಕಳದಲ್ಲಿ ನಾವು ಬೈಲೂರು ಗ್ರಾಮದಲ್ಲಿ ಈ ಒಂದು ವಾಹನನ ನಾವು ರಿಸೀವ್ ಮಾಡ್ಕೊಳ್ತೀವಿ. ಬೈಲೂರು ಪ್ರತಿಯೊಂದು ಗ್ರಾಮ ಪಂಚಾಯತಿನಲ್ಲೂ ಇದು ಸಂಚರಿಸ್ತಾ ಹೋಗುತ್ತೆ. ಬೈಲೂರು ಮೊದಲನೇದಾಗಿ, ಮಾವಳ್ಳಿ 2, ಕಾಯ್ಕಿಣಿ, ಶಿರಾಲಿ, ಭಟ್ಕಳ ನಗರ, ಪುರವರ್ಗ, ಬೆಳಕೆ ಹಾಗೂ ಶಿರೂರು ಇಲ್ಲಿ ಮುಕ್ತಾಯ ಆಗುತ್ತೆ. ನಮ್ಮ ತಾಲೂಕನ್ನು ಮುಕ್ತಾಯ ಆಗುತ್ತೆ. ನಂತರ ಉಡುಪಿ ಜಿಲ್ಲೆಗೆ ಹಸ್ತಾಂತರ ಮಾಡ್ತೀವಿ. ಇದಕ್ಕೆ ಸಿದ್ಧತೆಯಾಗಿ ನಾವು ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಜನನ ಒಟ್ಟುಗೂಡಿಸಿ ಅಲ್ಲಿ ಮಾನವ ಸರಪಳಿ ಮಾಡಬೇಕು ಅನ್ನೋದು ಒಂದು ಸಂದೇಶನ ನೀಡಿದ್ದೀವಿ. ಹಾಗೂ ಶಾಲಾ ಮಕ್ಕಳುಗಳು, ಶಾಲೆ ಕಾಲೇಜುಗಳು ಎಲ್ಲ ಪ್ರತಿಯೊಬ್ಬರೂ ಇದರಲ್ಲಿ ಭಾಗವಹಿಸಬೇಕು ಅಂತ ನಾನು ಈ ಮೂಲಕ ಅತಿ ಹೆಚ್ಚು ಜನಕ್ಕೆ ತಲುಪಬೇಕು. ಇದು ಎಲ್ಲರೂ ಬಂದು ಭಾಗವಹಿಸಿ ಇದನ್ನ ಆದಷ್ಟು ಸಕ್ಸಸ್ಫುಲ್ ಆಗಿ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. 2024 ಇದು ಟೆಂಟೇಟಿವ್ಲಿ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಬೈಲೂರಿಗೆ ರಿಸೀವ್ ಆಗುತ್ತೆ ಅನ್ನೋ ಒಂದು ಮಾಹಿತಿ ನಮಗೆ ಸಿಕ್ಕಿದೆ. ಸ್ವಲ್ಪ ಸಮಯದಲ್ಲಿ ಹೆಚ್ಚು ಕಡಿಮೆ ಆಗಬಹುದು.
ಬಟ್ ಟೆಂಟೇಟಿವ್ಲಿ 9 to 9:30 ನಮ್ಮ ಬೈಲೂರು ಗ್ರಾಮದಲ್ಲಿ ರಿಸೀವ್ ಆಗುತ್ತೆ ಅನ್ನೋದು ಒಂದು ಮಾಹಿತಿ ನಮಗೆ ಲಭ್ಯ ಆಗಿದೆ ಜಿಲ್ಲಾ ಮಟ್ಟದಿಂದ. ಇವಾಗ ಒಂದು ಸೈಡ್ಗೆ ನಾವು ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡಿದ್ದೀವಿ. ಸರಪಳಿ ಎಲ್ಲೂ ಕಟ್ಟಾಗಬಾರ್ದು, ಆ ಒಂದು ನಿಟ್ಟಿನಲ್ಲಿ ಹೆಚ್ಚಿನ ಜನಸಂಖ್ಯೆ ಬರಬೇಕು. ಹೆಚ್ಚಿನ ಜನಸಂಖ್ಯೆ ಬಂದಲ್ಲಿ ನಾವು ಎರಡೂ ಸೈಡ್ ನಿಲ್ಲಿಸಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಇತ್ತು. ಬಟ್ ಜನಸಂಖ್ಯೆ ನೋಡಿಕೊಂಡು ನಾವು ಪಾಪ್ಯುಲೇಷನ್, ಗ್ರಾಮ ಪಂಚಾಯತಿ ಪಾಪ್ಯುಲೇಷನ್ ನೋಡಿಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡಿದ ಪ್ರಕಾರ ಜಿಲ್ಲಾದ್ಯಂತ ಒಂದು ಸೈಡ್ ಮಾನವ ಸರಪಳಿ ಮಾಡಬೇಕು ಅನ್ನೋ ಒಂದು ಡಿಸಿಷನ್ ತಗೊಂಡಿದ್ದಾರೆ. ಅದ್ರ ಪ್ರಕಾರನೇ ಈ ತಾಲೂಕಿನಲ್ಲೂ ಸಹ ಅದೇ ರೀತಿ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಅರೌಂಡ್ 25 to 30 kilometers ಕವರ್ ಆಗುತ್ತೆ. 33 ಕಿಲೋಮೀಟರ್. ಅದೇ ಬೈಲೂರಿಂದ ಶಿರೂರ್ವರೆಗೂ 33 ಕಿಲೋಮೀಟರ್. 33 kilometers ಕವರ್ ಆಗುತ್ತೆ. ಕಿಲೋಮೀಟರ್ ಎಷ್ಟು ಜನಕ್ಕೆ ಎಂಗೇಜ್ ಆಗಬೇಕು ಅನ್ನೋದು ಅಲ್ಲ, ಇದು ಗ್ರಾಮ ಪಂಚಾಯತಿ ವೈಸ್ ಕ್ಯಾಲ್ಕುಲೇಟ್ ಮಾಡಿದೆ. ಎಸ್, 600ರಿಂದ 3000 ಜನ ತನಕ ಪಾಪ್ಯುಲೇಷನ್ ಪ್ರಕಾರ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ. ಫಾರ್ ಎಕ್ಸಾಂಪಲ್ ಬೈಲೂರು ಟು ಮಾವಳ್ಳಿ 5 ಕಿಲೋಮೀಟರ್ ಇದೆ. ಆ ಒಂದು ಚೈನ್ನಲ್ಲಿ ನಾವು ಅಪ್ ಟು 2000-3000 ಜನನ ಸೇರಿಸ್ಬೇಕು ಅನ್ನೋ ಒಂದು ಪ್ಲಾನ್ನಲ್ಲಿ ಇದ್ದೀವಿ. ಅಪ್ರಾಕ್ಸಿಮೇಟ್ಲಿ ಎಲ್ಲ ಅಷ್ಟೇ ಬರುತ್ತೆ. ಮಾವಳ್ಳಿ ಟು ಕಾಯ್ಕಿಣಿ 3 kilometers ಇದೆ. ಅಲ್ಲಿನೂ ಕೂಡ ನಾವು 600 ಮಿನಿಮಮ್ ಅಂತ ಇಟ್ಕೊಂಡಿದ್ದೀವಿ. 2000 ನಾವು ಜನನ ಸೇರಿಸ್ಬೇಕು ಅನ್ನೋದು ಒಂದು ಪ್ಲಾನಲ್ಲಿ ಇದನ್ನ. ಎವ್ರಿ ಸಿಟಿಸನ್ ಶುಡ್ ಪಾರ್ಟಿಸಿಪೇಟ್ ಇನ್ ದಿಸ್ ನ್ಯಾಷನಲ್ ಡೆಮೋಕ್ರೆಟಿಕ್ ಡೇ. ಹೆಸರು ಹೇಳೋ ಹಾಗೆ ಡೆಮೋಕ್ರೆಟಿಕ್ ಡೇ. ಸೊ ಇದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಆಗತ್ತೆ. ಪ್ರತಿಯೊಬ್ರು ಬಂದು ಇದರಲ್ಲಿ ಭಾಗವಹಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಅದೇ ಒಂದು ಸೈಡ್ ಎಲ್ಲೆಲ್ಲಿ ಕನೆಕ್ಟ್ ಆಗುತ್ತೆ ನ್ಯಾಷನಲ್ ಹೈವೇಗೆ ಅಲ್ಲಿ ಪೊಲೀಸ್ ಬಂದೋಬಸ್ತೊಂದಿಗೆ ನಾವು ಇರ್ತೀವಿ. ಸೊ ಆ ರಥ ಬರಬೇಕಾದ್ರೆ ಮಾನವ ಸರಪಳಿ ಕಟ್ಟಾಗಬಾರ್ದು, ಆ ಒಂದು ಉದ್ದೇಶ ಅದು ಒಂದು ಮೇಂಟೈನ್ ಮಾಡ್ತೀವಿ. ಸೊ ಅದು ಬರಬೇಕಾದ್ರೆ ಆಬ್ವಿಯಸ್ಲಿ ಎಲ್ಲ ಟ್ರಾಫಿಕ್ ಎಲ್ಲ ಕಟ್ ಡೌನ್ ಆಗಿರುತ್ತೆ. ಸೊ ಅದು ಒಂದು ಪೊಲೀಸ್ ಅಧೀಕ್ಷಕರ ಅವ್ರ ಕಡೆಯಿಂದ ಇದೆಲ್ಲ ಟ್ರಾಫಿಕ್ ಬಂದೋಬಸ್ತ್ ಎಲ್ಲ ಅವ್ರು ವಹಿಸ್ಕೊಂಡಿದ್ದಾರೆ ಜವಾಬ್ದಾರಿ.